ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ತುಂಬ ಸಖತ್ತಾಗೇ ಇತ್ತು ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು, ಹೈಸ್ ಆ್ಯಂಡ್ ಲೋಸ್ ಇತ್ತು, ಟಾಸ್ಕ್ಸ್ ವಿಚಾರ ಇರಲಿ, ನಮ್ಮ ಪರ್ಸ್ನಾಲಿಟಿ ವಿಚಾರ ಇರಲಿ, ಲೆಸನ್ಸು ಎಷ್ಟೊಂದು ಕಲ್ತಿದ್ದೀನಿ ಆ್ಯಂಡ್ ಬಟ್ ಆ ಎಕ್ಸ್ಪೀರಿಯನ್ಸು ತುಂಬ ಯೂನೀಕ್ ಆಗಿತ್ತು. ಲೈಕ್ ತುಂಬ ಇವಾಗ ನಾನು ಯಾವ ಥರ ಇರಬೇಕು, ನನ್ನ ಸ್ಟ್ಯಾಂಡ್ ತೊಗೋಬೇಕು, ನನಗೋಸ್ಕರ ಈ ರಿಯಲ್ ಲೈಫಲ್ಲಿನೂ ಲೈಕ್ ಯುನೋ ನನ್ನ ಸ್ಟ್ಯಾಂಡ್ ತೊಗೋಬೇಕಂತ ನನಗೆ ಇವಾಗ ಅರ್ಥ ಆಯಿತು. ಆ್ಯಂಡ್ ಬಟ್ ಎಕ್ಸ್ಪೀರಿಯನ್ಸು ತುಂಬ ಸಖತ್ತಾಗಿತ್ತು ಆ್ಯಂಡ್ ಐ ಲವ್ಡ್ ಬೀಯಿಂಗ್ ಇನ್ ಬಿಗ್ ಬಾಸ್. ಬಿಗ್ ಬಾಸ್ ಮನೆಯಲ್ಲಿ ಏನಾದರೂ ಅಂದರೆ ಕಲ್ತಿರೋಂಥ ಪಾಠಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಇಷ್ಟಪಡ್ತೀರಾ, ಅಥವಾ ಒಂದು ವೇಳೆ ಹೋಗಿದ್ದೇ ನನ್ನ ದೊಡ್ಡ ಮಿಸ್ಟೇಕ್ ಅಪ್ಪ ಅಂತ ಏನಾದರೂ ಫೀಲ್ ಇದೆಯಾ? ಇಲ್ಲ, ಡೆಫಿನೆಟ್ ಆಗಿ ಒಂದು ದೊಡ್ಡ ಮಿಸ್ಟೇಕ್ ಇಲ್ಲ. ಆ್ಯಂಡ್ ನನ್ನ ಪ್ರಕಾರ ಆ್ಯಕ್ಚುಲಿ ನಾನು ತುಂಬ ಪಾಠಗಳು ಕಲ್ತಿದ್ದೀನಿ ಅಲ್ಲಿರುವಾಗ. ನಾನು ನನ್ನ ಸ್ಟ್ಯಾಂಡ್ ತೊಗೋಬೇಕು, ನಾನು ಜಾಸ್ತಿ ನನ್ನ ವಾಯ್ಸ್ ರೇಸ್ ಮಾಡಬೇಕು ಆ್ಯಂಡ್ ನನಗೆ ಏನು ಅನಿಸುತ್ತೋ ಸ್ಟ್ರೇಟ್ ಫಾರ್ವರ್ಡಾಗೆ ಮಾತಾಡಬೇಕು. ಆ್ಯಂಡ್ ಯಾವುದಾದ್ರೂ ಇಂಡಸ್ಟ್ರಿಯಲ್ಲಿರಲಿ ನಾನು ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡಬೇಕು. ಯಾವುದಾದ್ರೂ ಫೀಲ್ಡಲ್ಲಿರಲಿ, ಪರ್ಸ್ನಲ್ ಲೈಫಲ್ಲಿರಲಿ, ನಾನು ನನ್ನ ಬಗ್ಗೆ ಯೋಚನೆ ಮಾಡಬೇಕು ಫಸ್ಟು, ಆ್ಯಂಡ್ ಆಮೇಲೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡಬೇಕಂತ ನಾನು ಅದು ಕಲ್ತಿದ್ದೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕೈಂಡ್ನೆಸ್ ತುಂಬ ಇಂಪಾರ್ಟೆಂಟು ಅಂತ ಅದೂ ನಂಗೆ ಗೊತ್ತು. ಯಾಕೆ ಅಂದರೆ ಕೈಂಡ್ ಆಗಿರುವಾಗ, ಹಂಬಲ್ ಇರುವಾಗ ಅದೆಲ್ಲ ಕೌಂಟ್ ಆಗುತ್ತೆ. ಆ್ಯಂಡ್ ಅದು ನಾನು ಒಂದ್ಸತಿನೂ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಹೌದು, ನಾನು ಇಮೋಷ್ನಲ್ ಆಗಿದ್ದೆ ಅದು ಒಳಗಡೆ ಇರುವಾಗ, ಬಟ್ ನಾನು ಏನು ಕಲ್ತಿರೋದು ಇಮೋಷ್ನಲ್ ಆಗಿರೋದ್ರಿಂದ, ಇಮೋಷ್ನಲ್ ಇರಬೇಕಂದ್ರೆ ಅದು ವೀಕ್ನೆಸ್ ಅಲ್ಲ, ಇಟ್ಸ್ ಅ ಸ್ಟ್ರೆಂತ್. ಬಟ್ ಅಟ್ ದ ಸೇಮ್ ಟೈಮ್ ನಾವು ಸ್ಟ್ರಾಂಗ್ ಆಗಿರ್ಬೇಕು, ಯಾವಾಗಲೂ ಇಮೋಷ್ನಲ್ ಆಗಿರೋಕ್ಕಾಗಲ್ಲ. ಸೊ ಅದು ನಾನು ಕಲ್ತಿದ್ದೀನಿ ಬಿಗ್ ಬಾಸ್ ಮನೇಲಿರುವಾಗ. ಒಂಚೂರು ಏನು ರಿಗ್ರೆಟ್ಸ್ ಇಲ್ಲ, ತುಂಬ ಖುಷಿನೇ. ಓಕೆ, ನಿಮ್ಮ ಪ್ರಕಾರ ವಿನ್ ಆಗುವಂಥವ್ರು ಯಾರು, ವಿನ್ ಆಗುವಂಥ ಕಂಟೆಸ್ಟೆಂಟ್ ಯಾರಾಗಿರಬಹುದು? ನನ್ನ ಪ್ರಕಾರ ಕಷ್ಟ. 3 ಜನ ಇದ್ದಾರೆ. ವಿನಯ್ ಅವರು, ಸಂಗೀತ, ಇಲ್ಲ ಅಂದ್ರೆ ನಮ್ರತ. ಮೇ ಬಿ ಪ್ರತಾಪ್ ಅವರು. ಯಾರು ವಿನ್ ಆದ್ರೆ ಖುಷಿ ನಿಮಗೆ? ಯಾರು ವಿನ್ ಆದ್ರೆ ಖುಷಿ ಅಂದ್ರೆ ಯಾರಾದ್ರೂ ವಿನ್ ಆದ್ರೆ ನಂಗೆ ತುಂಬಾ ಖುಷಿ ಆಗಿರುತ್ತೆ. ಸಂಗೀತ ಅವ್ರು ಇರ್ಲಿ, ಇಲ್ಲಾಂದ್ರೆ ವಿನಯ್ ಅವ್ರು ಇರ್ಲಿ, ಕಾರ್ತಿಕ್ ಅವ್ರು ಇರ್ಲಿ, ನಮ್ರತ ಅವ್ರು ಇರ್ಲಿ, ಖುಷಿಯಾಗೇ ಇರ್ತೀನಿ. ಯಾರಾದ್ರೂ ವಿನ್ ಆದ್ರೆ ಖುಷಿಯಾಗಿರ್ತೀನಿ. ಸುದೀಪ್ ಸರ್ ಕೈಯಲ್ಲಿ ಅಂದ್ರೆ 2 ಕೈಯಲ್ಲಿ ಈ ಕಂಟೆಸ್ಟೆಂಟ್ ಇರ್ತಾರೆ ಅನ್ನೋದಾದ್ರೆ ಅದು ಕಷ್ಟ ಹೇಳಕ್ಕೆ. ಯಾಕೆಂದ್ರೆ ಈ ಸೀಸನ್ ಅಲ್ಲಿ ಯುನೋ ಇಟ್ಸ್ ತುಂಬಾ ಅನ್ಪ್ರಿಡಿಕ್ಟಬಲ್. ಯಾರ 2 ಕೈ ಇರುತ್ತೋ ಐ ಥಿಂಕ್ ಇವತ್ತು ಒಂದು ಗೊತ್ತಾಗತ್ತೆ. ಈ ಎಪಿಸೋಡ್ ಇವತ್ತು ಗೊತ್ತಾಗತ್ತೆ ಯಾರು ಟಿಕೆಟ್ ಸಿಕ್ಕಿದೆ ಫಿನಾಲೆಗೆ ಅಂತ. ಅದರಿಂದ ಗೊತ್ತಾಗುತ್ತೆ. ಬಟ್ ಲೈಕ್ ಐ ಕ್ಯಾಂಟ್ ಡಿಸೈಡ್. ಇಟ್ಸ್ ಸೋ ಟಫ್. ಹುಡುಗಿರು ಯಾರಾದ್ರೂ ಒಬ್ರು ವಿನ್ ಆಗ್ಬೇಕು ಅಂತ? ಹೌದು, ನನ್ಗೆ ಆಸೆ ಇದೆ. ನಮ್ರತಾ ಅವರು, ಇಲ್ಲಾಂದ್ರೆ ಸಂಗೀತ ಅವರು, ಇಲ್ಲಾಂದ್ರೆ ತನಿಷಾ ಅವರು, ಒಬ್ರು ವಿನ್ ಆದ್ರೆ ನಂಗೆ ಖುಷಿ ಆಗುತ್ತೆ. ಇಶಾನಿ ಅವರು ಅಂದ್ರೆ ಬಿಗ್ ಬಾಸ್ ಹೊರಗಡೆ ಬಂದಾದ್ಮೇಲೆ ಏನ್ ಮಾಡ್ತಿದ್ದಾರೆ? ನಾನು ರ್ಯಾಪ್ ಸಾಂಗ್ಸ್ ಬರ್ತಾ ಇದ್ದೀನಿ. ನಾನು ಬರಿತಾನೆ ಇದ್ದೀನಿ. ಆ್ಯಂಡ್ ಇವೆಂಟ್ಸ್ ಅಟೆಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಮ್ದು ದೇವಸ್ಥಾನಲ್ಲಿ ನಾನು ಅನ್ನದಾಸು ಮಾಡ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಚಾಮುಂಡೇಶ್ವರಿ ದೇವಸ್ಥಾನ. ಆ್ಯಂಡ್ ಅಲ್ಲಿರುವಾಗ ನಂಗೆ ತುಂಬ ಖುಷಿ ಲೈಕ್ ಪೀಸ್ಫುಲ್ ಆಗಿ ನನಗಿರ್ತೀನಿ. ಆ್ಯಂಡ್ ಬಟ್ ಅಟ್ ದ ಸೇಮ್ ಟೈಮ್ ಸ್ಟುಡಿಯೋ ಅಲ್ಲಿ 24/7 ಅಲ್ಲೇ ಇದ್ದೀನಿ. ನಾನು ಹಾಡು ಬರಿತಾನೆ ಇದ್ದೀನಿ, ಕನ್ನಡ ಕಲಿತಾನೆ ಇದ್ದೀನಿ, ಕನ್ನಡ ಇನ್ನೂ ಕಲಿಬೇಕು. ಆ್ಯಂಡ್ ಅದೇ ನನ್ನ ಮೇನ್ ಗೋಲು. ಬಟ್ ಹೌದು, ಆ್ಯಂಡ್ ಮೂವೀಸ್ ಬರ್ತಾ ಇದೆ, ಇದೆಲ್ಲ ಡಿಫ್ರೆಂಟ್ ಆಪರ್ಚುನಿಟೀಸ್ ಬರ್ತಾ ಇದೆ. ಸೊ ಅದೆಲ್ಲ ಪ್ಲಾನ್ ಇನ್ ಮೋಷನ್ ಅಂತ ಹೇಳ್ತೀನಿ ಅಷ್ಟೇ. ಅಂದ್ರೆ ಇಶಾನಿ ಅವರಿಗೆ ಚಾನ್ಸ್ ಸಿಕ್ಕಿದ್ರೆ ಅಂದ್ರೆ ಹೀರೋಯಿನ್ ಆಗ್ತಾರಾ, ಅಥವಾ ಯಾವ್ದಾದ್ರು ಆ ಥರದ್ದು ಕಾಲ್ಸ್ ಬಂದಿದ್ಯಾ ಆ ಥರದ್ದು ಒಂದು ಪರ್ಟಿಕ್ಯುಲರ್ ಆಗಿ? ಹೌದು, ಕಾಲ್ಸ್ ಬಂದಿದೆ. ಆ್ಯಂಡ್ ಅದನ್ನ ನಾವು ನಮ್ಮ ಟೀಮ್ ಜೊತೆ ಡಿಸ್ಕಸ್ ಮಾಡಿಬಿಟ್ಟು ಡಿಸಿಷನ್ಸ್ ತಗೋತಾ ಇದೀವಿ. ಇವಾಗಲೇ ರಿವೀಲ್ ಮಾಡೋಕ್ಕಾಗಲ್ಲ, ನೋಡೋಣ. ಹಾಗಾದ್ರೆ ಮುಂದೊಂದು ದಿನ ಕಾಣಿಸ್ಕೊಳ್ತಾರೆ ಅಂದ್ರೆ ಹಿರಿತೆರೆಯಲ್ಲೂ ಕೂಡ? ಹೌದು, ಡೆಫಿನೆಟ್. ಓಕೆ.